टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನೋಡಿ ಪವರ್ ಸೆಂಟರ್ಗಳು ಆದಮೇಲೆ ಕನ್ಸೆನ್ಸಸ್ ಡಿಸಿಷನ್ ಆಗಬೇಕು. ಯಾರೊಬ್ಬರೇನೆ ಒಂದೇ ತೀರ್ಮಾನ ತೆಗೆದುಕೊಂಡು ಇನ್ನೊಬ್ಬರಿಗೆ ಒಪ್ಪಿಸತಕ್ಕಂಥ ಪ್ರಯತ್ನ ಮಾಡೋಕ್ಕಾಗೋದಿಲ್ಲ. ಆ ತೀರ್ಮಾನಗಳು ಸಾಧನೂ ಆಗೋದಿಲ್ಲ. ಆದ್ರಿಂದ ಎಷ್ಟೇ ಪವರ್ ಸೆಂಟರ್ಗಳು ಆದರೂ ಕೂಡ ಯಾರೊಬ್ಬರು ಕೂಡ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಂಡು ನಾನು ಈ ತೀರ್ಮಾನ ತಗೊಂಡಿದ್ದೀನಿ ನೀವೆಲ್ಲ ಒಪ್ಪಬೇಕು ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕನ್ಸೆನ್ಸಸ್ ಮೇಲೆ ತೀರ್ಮಾನಗಳು ಆಗ್ತವೆ, ಅದಕ್ಕೆ ಸಮಯ ತಗೊಳ್ಳೋದು. ಇನ್ನೂ ಇರ್ಬೋದು, ಇಲ್ಲ ಅಂತ ಯಾರು ಹೇಳಲಿಕ್ಕೆ ಆಗ್ತದೆ. ಈಗ ಒಳ್ಳೇದು ಕೆಡ್ದು ಅನ್ನೋದನ್ನ ಆಮೇಲೆ ಚರ್ಚೆ ಮಾಡಿ ನಡೀರಿ. ಕೆಲವೊಮ್ಮೆ ಒಳ್ಳೇದು ಆಗ್ತದೆ, ಕೆಲವೊಮ್ಮೆ ಕೆಡ್ದು ಆಗ್ತದೆ. ಇಲ್ಲ, ಇನ್ನೂ ಒಂದೆರಡು ಜಾಸ್ತಿ ಆಗ್ಲಿ ಅಂತ ನನ್ನ ಆಶಯ. ಬಿ.ಆರ್. ಪಾಟೀಲ್ ಅವರನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ನಿನ್ನೆಲ್ಲ ಮಾತಾಡೋಟ್ರಿ. ಬಿ.ಆರ್. ಪಾಟೀಲ್ ಮನೀಷಾ ಅವರು ಸಮಾಜವಾದಿ ಹಿನ್ನೆಲೆಯಲ್ಲಿ ಅವರು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ತತ್ವಗಳನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರು. ಅವರು ಏನೇ ಒಂದು ಮಾತಾಡಿದ್ರು ಕೂಡ ಅದನ್ನು ಯಾರು ಲಘುವಾಗಿ ತೆಗೆದುಕೊಳ್ಳೋದಿಲ್ಲ. ಸಿಎಂ ಮತ್ತು ಅವರು ಬಹಳ ಆತ್ಮೀಯ ಸ್ನೇಹಿತರು, ಅವರು ಹೋಗೋ ಬಾರೋ ರೀತಿಯಲ್ಲಿ ಮಾತನಾಡ್ತಕ್ಕಂಥವ್ರು. ಅದು ಅವರಲ್ಲಿ ಆತ್ಮೀಯತೆ ಇದೆ. ಆತ್ಮೀಯತೆ ಹೆಚ್ಚಾಗಿ ಏನಾದರೂ ಮಾತಾಡಿರ್ಬೋದು ಬಿ.ಆರ್. ಪಾಟೀಲ್ದು. ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಅವ್ರವ್ರಿಗೆ ಬಹಳ ವ್ಯತ್ಯಾಸ ಬಂದ್ಬಿಟ್ಟಿದೆ ಅಂತೇಳಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಸರಿಯಾದ್ದಲ್ಲ. ಸಚಿವರು ಸಿಕ್ಕಿಲ್ಲ ಅಂತ ರಾಜ್ಯಕ್ಕಾಗಿ ನಾನು ಕೆಪಿಸಿಸಿ ಅಧ್ಯಕ್ಷದ ಆಕಾಂಕ್ಷಿ ಅಂತ ಹೇಳಿದ್ದು ಸತ್ಯ. ಇವತ್ತು ಕೊಟ್ರೆ ಕೆಲಸ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೇನೆ. ನಾನು ಯಾವ ಅಧಿಕಾರ ಯಾವತ್ತೂ ಕೇಳಿದವರಲ್ಲ. ಅಧಿಕಾರ ಯಾವುದೇ ನನಗೆ ಬಂದರೂ ಕೂಡ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಕ್ಕಂಥ ಒಂದು ಶಕ್ತಿ ನನಗೆ ನಮ್ಮ ಕ್ಷೇತ್ರ ಜನ ಕೊಟ್ಟಿದ್ದಾರೆ. ರಾಜುಕಾಗೆ ಮಂತ್ರಿಗಳ ಕೈಗೆ ಸಿಗ್ತಿಲ್ಲ ಅನ್ನೋಂಥ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜುಕಾಗೆ ನೋಡಿ, ಅವರು ಸೀನಿಯರ್ ಸದಸ್ಯರು. ಅವರು ಯಾವಾಗಲೂ ವಾರದಲ್ಲಿ 1 ದಿವಸ 2 ದಿವಸ ಬೆಂಗಳೂರಿಗೆ ಬರ್ತಾರೆ. ಬರೋ ದಿವಸ ಅವರೇನು ಎಲ್ಲ ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವು ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರು ಕೆಲವು ಸಚಿವರು ಸಿಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಏನು ಪ್ರಸ್ತಾಪ ಮಾಡ್ತಾರೆ ಅದನ್ನು ಪಕ್ಷದ CLP ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರೆ ಯಾರೆಲ್ಲ ಸಚಿವರು ಲೋಪ ಎಸಗಿದ್ದಾರೆ ಅವರೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಥ್ಯಾಂಕ್ ಯು.